ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಸೇವಂತಿ, ಭಾರ ಎಲ್ಲ ಯಾಕೆ ಎತ್ತುತ್ತೆ ನೀನು? ಅಯ್ಯೋ ಸರ್, ಪರವಾಗಿಲ್ಲ ಬಿಡಿ. ಜೀವನದ ಭಾರನ ಇಬ್ರು ಹೊರಬೇಕು ಅಂತ ಡಿಸೈಡ್ ಮಾಡಾಗಿದೆ. ಈ ಡೈಲಾಗ್ಗೆಲ್ಲ ಏನು ಕಡಿಮೆ ಇಲ್ಲ. ಅಡುಗೆ ಕೆಲಸ ಎಲ್ಲ ನೀನು ಮಾಡು, ಅದಕ್ಕೆ ಬೇಕಾಗಿರೋ ತಯಾರೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ? ಅಯ್ಯೋ, ಇಬ್ರು ಸೇರಿ ಮಾಡಿದ್ರೆ ಕೆಲಸ ಬೇಗ ಆಗತ್ತೆ ಅಂತ ಅಷ್ಟೇ. ಬನ್ನಿ ಹೋಗಿ ಜೋಳಿಗೆಗೆ ಪೂಜೆ ಮಾಡ್ಬಿಡೋಣ. ಹಾ, ನಾನೇನು ಹೆಲ್ಪ್ ಮಾಡ್ಲಿ? ಕೊಡ್ತೀನಿ. ತಗೊಳ್ಳಿ, ತರಕಾರಿ ಹೆಚ್ಚಿ. ಆಗಬಹುದು. ಸೇವಂತಿ, ಇವತ್ತೇನೋ ಒಂಥರ ಖುಷಿ ಆಗ್ತಿದೆ. ಯಾಕೆ? ಇವತ್ತು ಸುಲಭವಾಗಿ ಭಿಕ್ಷೆ ಸಿಕ್ತು ಅಂತನಾ? ಅಷ್ಟೇ ಅಲ್ಲ, ನಮ್ಮ ಲೈಫಲ್ಲಿ ಒಂಥರ ವಿಚಿತ್ರವಾಗಿರೋ ಚಾಲೆಂಜಸ್ಗಳು ಬರ್ತಾ ಇರುತ್ತೆ. ಅದರಿಂದ ಒಂಥರ ಮಜಾನೂ ಸಿಗುತ್ತೆ ಅಲ್ವಾ? ಈಗ ನೋಡು, ಈ ತರ ದೇವಸ್ಥಾನಕ್ಕೆ ಬಂದು ಅಡಿಗೆ ಮಾಡೋಂಥ ಸಿಚುವೇಶನ್ಸ್ ಎಷ್ಟು ಜನಕ್ಕೆ ಬರುತ್ತೆ? ನಿಜ ಸರ್. ಬಿಲ್ವವನದಲ್ಲಿ ಆಗಿದ್ದ ಘಟನೆನ ನೆನ್ಸ್ಕೊಂಡ್ರೆ ಅಪ್ಪ ಇವತ್ತಿಗೂ ಮೈ ಜುಮ್ಮನ್ನತ್ತೆ. ನಮ್ ಜೀವನ ಯಾವತ್ತೂ ಒಂದೇ ತರ ಇರೋದೇ ಇಲ್ಲ. ಒಂದೊಂದ್ಸರಿ ತುಂಬಾ ಖುಷಿ ಆಗತ್ತೆ, ಒಂದೊಂದ್ಸರಿ ತುಂಬಾ ಬೇಜಾರಾಗತ್ತೆ. ಹಾಗಿದ್ರೇನೆ ಮಜಾ ಅಲ್ವಾ? ಈಗ ನೋಡು, ಇವತ್ ನಮ್ಗೆ ಮಗ ಇಲ್ಲ ಅಂತ ಬೇಜಾರಲ್ಲಿದ್ದೀವಿ. ನಾಳೆ ನಮ್ ಮಗ ಸಿಕ್ಕಿ ಮತ್ತೆ ತುಂಬಾ ಖುಷಿಯಾಗಿರ್ಬೋದಲ್ವಾ? ನೋಡು, ಇನ್ಸ್ಪೆಕ್ಟರ್ ಫೋನ್ ಮಾಡ್ತಿದ್ದಾರೆ. ಹಲೋ ಅರ್ಜುನ್ ಸರ್, ಎಲ್ಲಿದ್ದೀರಿ? ಅದೇ ವ್ರತ ಆಯ್ತಲ್ಲ, ದೇವಸ್ಥಾನದಲ್ಲಿದ್ದೀವಿ. ಸರ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ.
ಅಂದ್ರೆ ಆ ಹಿಂಗ್ಸಿನ ಫೋಟೋ ಏನಾದರೂ ಸಿಕ್ತಾ? ಅದೇಗ್ ಸರ್ ಅಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರಿ?